ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತರಾದಂತಹ ವಿನಯ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಇವತ್ತಿನ ಗೆಲುವು ನಿಮ್ಗೆ ಎಷ್ಟು ಖುಷಿ ತಂದುಕೊಟ್ಟಿದೆ? ತುಂಬಾ ಖುಷಿಯಾಗಿದೆ ಸರ್, ಜೊತೆಗೆ ಇವತ್ತು ನಿಮ್ಗೆ ಅಂದ್ರೆ ನಿರೀಕ್ಷೆಗೂ ಮೀರಿ ಒಂದು ಓಟ್ ಬಿದ್ದಿರೋವಂಥದ್ದು, ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ನಾವು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆ ಬಂತು. ನಮ್ಮ ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ. ಸರ್, ಇನ್ನೂ ಉಚ್ಚಾಟಿತ ಶಾಸಕರಾದಂತಹ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರು ನಿಮ್ಗೆ ಓಟ್ ಹಾಕಿದ್ದಾರೆ ಅನ್ನೋದು ಏನಾದರೂ ಮಾಹಿತಿ ಇದೆಯಾ? ಅವರಿಬ್ರು ನನಗೆ ಹಾಕಿರೋದು. ನಾವು ಅವ್ರಿಗೆ ಕೇಳ್ಕೊಂಡಿದ್ದು ನಮ್ಗೆ ಓಟ್ ಹಾಕಿ ಅಂತ ಅವ್ರು ಹಾಕಿದ್ದಾರೆ. ಸರ್, ಜೊತೆಗೆ 11 ಅಡ್ಡ ಮತಗಳು ಆಗಿರುವಂಥದ್ದು, ಇದರಲ್ಲಿ ಯಾರನ್ನಾದ್ರೂ ನೀವು ಕೇಳ್ಕೊಂಡಿದ್ರಾ? ಅಂದ್ರೆ ಯಾರನ್ನಾದ್ರೂ ವೋಟ್ ಮಾಡಿ ಅಂತ ಒಂದು ವಿಚಾರವಾಗಿ ಕೇಳ್ಕೊಂಡು? JDS BJP ಅವರು ನಾವು ಯಾರನ್ನೂ ಟಚ್ ಮಾಡಿಲ್ಲ, ಇಲ್ಲ ಯಾರನ್ನೂ ಕೇಳ್ಕೊಂಡಿಲ್ಲ. ಅವ್ರಾಗ ಅವ್ರು ನಮಗೆ ವೋಟ್ ಹಾಕಿದ್ದಾರೆ. ಸರ್, ಇನ್ನು MLC ಆಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಹೇಗಿರುತ್ತೆ? ಏನು ಕೆಲಸ ಕೊಡ್ತಾರೋ ನಮ್ಮ ಪಕ್ಷ ನಮ್ಗೆ ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಎಸ್, ಇದಿಷ್ಟು ವಿನಯ್ ಕಾರ್ತಿಕ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತರಾದಂತಹ ವಿನಯ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಇವತ್ತಿನ ಗೆಲುವು ನಿಮ್ಗೆ ಎಷ್ಟು ಖುಷಿ ತಂದುಕೊಟ್ಟಿದೆ? ತುಂಬಾ ಖುಷಿಯಾಗಿದೆ. ಸರ್, ಜೊತೆಗೆ ಇವತ್ತು ನಿಮ್ಗೆ ಅಂದ್ರೆ ನಿರೀಕ್ಷೆಗೂ ಮೀರಿ ಒಂದು ಓಟ್ ಬಿದ್ದಿರೋವಂಥದ್ದು, ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ನಾವು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆ ಬಂತು. ನಮ್ಮ ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ. ಸರ್, ಇನ್ನೂ ಉಚ್ಚಾಟಿತ ಶಾಸಕರಾದಂತಹ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರು ನಿಮ್ಗೆ ಓಟ್ ಹಾಕಿದ್ದಾರೆ ಅನ್ನೋದು ಏನಾದರೂ ಮಾಹಿತಿ ಇದೆಯಾ? ಅವರಿಬ್ರು ನನಗೆ ಹಾಕಿರೋದು. ನಾವು ಅವ್ರಿಗೆ ಕೇಳ್ಕೊಂಡಿದ್ದು ನಮ್ಗೆ ಓಟ್ ಹಾಕಿ ಅಂತ ಅವ್ರು ಹಾಕಿದ್ದಾರೆ. ಸರ್, ಜೊತೆಗೆ 11 ಅಡ್ಡ ಮತಗಳು ಆಗಿರುವಂಥದ್ದು, ಇದರಲ್ಲಿ ಯಾರನ್ನಾದ್ರೂ ನೀವು ಕೇಳ್ಕೊಂಡಿದ್ರಾ? ಅಂದ್ರೆ ಯಾರನ್ನಾದ್ರೂ ವೋಟ್ ಮಾಡಿ ಅಂತ ಒಂದು ವಿಚಾರವಾಗಿ ಕೇಳ್ಕೊಂಡು? JDS BJP ಅವರು ನಾವು ಯಾರನ್ನೂ ಟಚ್ ಮಾಡಿಲ್ಲ, ಇಲ್ಲ ಯಾರನ್ನೂ ಕೇಳ್ಕೊಂಡಿಲ್ಲ. ಅವ್ರಾಗ ಅವ್ರು ನಮಗೆ ವೋಟ್ ಹಾಕಿದ್ದಾರೆ. ಸರ್, ಇನ್ನು MLC ಆಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಹೇಗಿರುತ್ತೆ? ಏನು ಕೆಲಸ ಕೊಡ್ತಾರೋ ನಮ್ಮ ಪಕ್ಷ ನಮ್ಗೆ ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಎಸ್, ಇದಿಷ್ಟು ವಿನಯ್ ಕಾರ್ತಿಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.